ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಘೋಷಣೆ ಅನಧಿಕೃತವಾಗಿ ಹೊರಗಡೆ ಬಂದಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನುವಂಥ ಘೋಷಣೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಹಾಗಾಗಿ ಈಗ ಇರತಕ್ಕಂಥ ಒಂದೇ ಟಾರ್ಗೆಟ್ ಏನಪ್ಪ ಅಂದರೆ ರಾಜ್ಯದ ಶಾಸಕರಿಗೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಈಗಾಗಲೇ ಶಾಸಕರಾಗಿ ಇರ್ತಕ್ಕಂಥವ್ರು ಹಲವಾರು ಬಾರಿ ಗೆದ್ದಿರ್ತಕ್ಕಂಥವ್ರು ಹೊಸ ಸಚಿವರಾಗೋದು ಮತ್ತು ಈಗ ಸಚಿವರಾಗಿ ಇದ್ದು ಸರಿಯಾಗಿ ಕೆಲಸ ನಿರ್ವಹಿಸದೇ ಇರ್ತಕ್ಕಂಥವ್ರು ತಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪರದಾಟ ಪಡುವಂಥ ಪ್ರಕ್ರಿಯೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇವೆ. ಏನೆಲ್ಲ ಆಗ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಂಡಿದೆ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ತಮಿಳುನಾಡಿನ ರಾಜಕಾರಣ ಒಂದು ಹಂತಕ್ಕೆ ಒಂದು ಹಿಡಿತಕ್ಕೆ ಬರುತ್ತಿದ್ದಂತೆ ರಾಜ್ಯದಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಕರ್ನಾಟಕದಲ್ಲಿ ಮತ್ತೆ ಸಿಎಂ ಕೂಗು ಕೇಳಿ ಬರ್ತಾ ಇಲ್ಲ, ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇಲ್ಲ, ಸಿಎಂ ಕುರಿತಂತೆ ಅಧಿಕಾರ ಹಸ್ತಾಂತರದ ಕೂಗು ಕೇಳಿ ಬರ್ತಾ ಇಲ್ಲ. ಯಾಕಂದರೆ ಯಾವಾಗ ತಮಿಳುನಾಡಿನ ರಾಜಕಾರಣವನ್ನು ಒಂದು ಹದಕ್ಕೆ, ಒಂದು ರೀತಿಯ ಹಿಡಿತಕ್ಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಬಂತೋ, ಕಾಂಗ್ರೆಸ್ನ AICC ಅಧ್ಯಕ್ಷರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಚೆನ್ನೈಗೆ ತೆರಳಿ TVK ಪಕ್ಷದಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ವಿಜಯ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಎಲ್ಲವೂ ಕೂಡ ವಿರೋಧಿಸಿ ಅವರು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿ TVK ಪಕ್ಷ ಅಧಿಕಾರಕ್ಕೆ ಬರಲು ತೀವ್ರವಾಗಿ ಶ್ರಮಿಸಿಬಿಟ್ರು. ಅಲ್ಲಿಂದ ಮತ್ತೆ ಈಗ ರಾಜ್ಯ ರಾಜಕಾರಣದತ್ತ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ರಾಜ್ಯ ಕಾಂಗ್ರೆಸ್ಸಿಗರಿಗೆ ಸುಮ್ಮನಿರಿಸಿದ್ದ ಇನ್ನೊಂದು ವಿಚಾರ ಅಂತಂದರೆ ಅದು ಕೇರಳ ಕಾಂಗ್ರೆಸ್ಸಿನ ವಿಚಾರ. ಈಗಾಗಲೇ ಕೇರಳದಲ್ಲಿ UDF ಸರ್ಕಾರ ಈಗಾಗಲೇ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇನ್ನೊಂದು ನಾಳೆ ನಾಡದ್ರಲ್ಲಿ ಅಲ್ಲಿ ಕೂಡ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾಗಲಿದೆ. ಕಾಂಗ್ರೆಸ್ನ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿಯಾಗಿ ನೇಮಕವಾಗಲಿದ್ದಾರೆ. ಇದಕ್ಕೂ ಕೂಡ ಹೈಕಮಾಂಡ್ ಎಲ್ಲ ರೀತಿಯ ಸರ್ವ ಸಿದ್ಧತೆ ಮತ್ತು ಸನ್ನದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇವರ ಮೂಲ ಟಾರ್ಗೆಟ್ ಇರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ನ ಮೂಲ ಟಾರ್ಗೆಟ್ ಇರ್ತಕ್ಕಂಥದ್ದು ಮೊದಲು ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಾಪಿಸಿ ಅಲ್ಲಿರ್ತಕ್ಕಂಥ 3-4 ಜನ ವಿ.ಡಿ. ಸತೀಸನ್, ಷಣ್ಮುಗಂ ಮತ್ತು ಅಲ್ಲಿರ್ತಕ್ಕಂಥ KC ವೇಣುಗೋಪಾಲ್ ಅವರ ನಡುವೆ ಒಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ನಂತರ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ರಾಜಕೀಯ ಅರಾಜಕತೆಯನ್ನು ಕೂಡ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಂವರ್ಧನೆಯನ್ನು ಬಲವನ್ನು ಸಾಬೀತುಪಡಿಸುವಂಥದ್ದು, ಜೊತೆಗೆ ರಾಹುಲ್ ಗಾಂಧಿಯವರ ಅತ್ಯಾಪ್ತ ಗೆಳೆಯ ಕೂಡ ಆಗಿರ್ತಕ್ಕಂಥ TVK ಪಕ್ಷದ ಇಳೆಯ ದಳಪತಿ ವಿಜಯ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸುವಂಥದ್ದು ಮತ್ತು ಅವರ ಪರವಾಗಿ ನಿಲ್ಲುವಂಥದ್ದು ಇವೆರಡು ದೊಡ್ಡ ಮಟ್ಟದ ಟಾರ್ಗೆಟ್ ಆಗಿತ್ತು. ಹಾಗಾಗಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಡಕುಗಳನ್ನು, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ಅಥವಾ ಸಚಿವ ಸಂಪುಟ ವಿಸ್ತರಣೆ ವಿಚಾರವನ್ನು ಸದ್ಯಕ್ಕೆ ಅದು ಹೋಲ್ಡ್ ಮಾಡಿತ್ತು. ಹಾಗಾಗಿ ಈಗ ಇವೆರಡೂ ಕೂಡ ಒಂದು ಹಂತಕ್ಕೆ ಬಂದಿದೆ. ತಮಿಳುನಾಡಿನಲ್ಲಿ TVK ಪಕ್ಷ ಇನ್ನೇನು ಅದು ತನ್ನ ಒಂದು ಅಸ್ತಿತ್ವವನ್ನು ಸಾಬೀತು ಮಾಡ್ತಾ ಇರತಕ್ಕಂಥದ್ದು ಸರ್ಕಾರವಾಗಿ, ಮತ್ತು ಕೇರಳದಲ್ಲಿ ಕೂಡ ನಾಳೆ ನಾಡದ್ರಲ್ಲಿ ಮುಖ್ಯಮಂತ್ರಿ ನೇಮಕ ಆಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಕಾಂಗ್ರೆಸ್ನ ನೂತನ ಸರ್ಕಾರ ನೇಮಕವಾಗ್ತಾ ಇರೋದ್ರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ನ ನೇರ ಚಿತ್ತ ಇರತಕ್ಕಂಥದ್ದು ಕರ್ನಾಟಕದ ಮೇಲೆ. ಇಲ್ಲೂ ಕೂಡ ಈಗ ಸಿದ್ದರಾಮಯ್ಯನವರು ಮತ್ತಷ್ಟು ಬಲಗೊಂಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ಕೊಡ್ತಾ ಇರತಕ್ಕಂಥ DK ಶಿವಕುಮಾರ್ ರವರು ಸದ್ಯಕ್ಕೆ ಮೃದುವಾಗಿರೋ ಹಾಗೆ, ಮೆತ್ತಗಾಗಿರೋ ಹಾಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಬಣವು ಕೂಡ ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷದಲ್ಲಿ ಒಂದು ರೀತಿ ಮಿಂಚಿನ ಸಂಚಾರವಾಗುವಂತಹ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ. ಎಲ್ಲೂ ಕೂಡ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು DK ಶಿವಕುಮಾರ್ ಬೆಂಬಲಿಗ ಪಡೆ, ಶಾಸಕರ ಪಡೆ ಇದೆಯಲ್ಲ ಅದು ಕೊಡ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಸಾಬೀತಾಗ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಚಾರವೇ ಬರ್ಖಾಸ್ತಾಗಿದೆ ಹೈಕಮಾಂಡ್ ಮುಂದೆ.
ಹೈಕಮಾಂಡ್ನವರು ಹೇಳಿಬಿಟ್ಟಿದ್ದಾರೆ, ನಾವು ಈಗ ಮೆಲ್ಲಗೆ ಕೇರಳದಲ್ಲಿ ಕಾಲುಗಳನ್ನು ಇಡ್ತಾ ಇದ್ದೇವೆ, ತಮಿಳುನಾಡಿನಲ್ಲೂ ಕೂಡ ತಮಗೆ ಒಂದಷ್ಟು ಅಸ್ತಿತ್ವ ಸಿಗ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಇದೆಯಲ್ಲ, ಅದು ಇಡೀ ದೇಶದಲ್ಲೇ ಬಹುದೊಡ್ಡ ರಾಜ್ಯ, ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರ್ತಕ್ಕಂಥದ್ದು. ಅದನ್ನು ರಾಜಕೀಯ ಅರಾಜಕತೆಗೆ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗೆ ತೊಡಗಿಸ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಹಾಗಾಗಿ ಅಲ್ಲಿ ಸುಸೂತ್ರವಾದ ಸರ್ಕಾರ ನಡ್ಕೊಂಡು ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟಗೊಳ್ತಾ ಇರತಕ್ಕಂಥ ವಿಚಾರ ಏನು ಅಂತಂದರೆ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವಂಥದ್ದು ಒಂದು. ಹಾಗಾದರೆ ರಾಜ್ಯದಲ್ಲಿ ಬೇರೆ ಬದಲಾವಣೆಗಳಿಲ್ವಾ? ಇದೆ. ಅದು ಸಚಿವ ಸಂಪುಟ ಪುನರ್ರಚನೆ. ಈಗಿರ್ತಕ್ಕಂಥ ಕಾರ್ಯಕ್ಷಮತೆ ತೋರಿಸದೇ ಇರತಕ್ಕಂಥ ಸುಮಾರು 10 ರಿಂದ 12 ಜನ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವಂಥ ಕೆಲಸಕ್ಕೆ ಅದು ಮುಂದಾಗುತ್ತೆ. ಅದಕ್ಕೂ ಕೂಡ ಟೈಮ್ ಬಾಂಡ್ ಇಟ್ಕೊಳ್ಳಲಾಗಿದೆ. ಇದೇ ಮೇ ತಿಂಗಳ ಅಂತ್ಯದೊಳಗೆ ಸಚಿವ ಸಂಪುಟ ವಿಸ್ತರಣೆಯೂ ಕೂಡ ಆಗಲಿದೆ. ಈ ಮಾಹಿತಿ ಈಗ AICC ಮೂಲದಿಂದಲೇ, ಕಾಂಗ್ರೆಸ್ ಹೈಕಮಾಂಡ್ ಮೂಲದಿಂದಲೇ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೋ ಮತ್ತು ಅವರು ಈ ತಮಿಳುನಾಡು ಮತ್ತು ಕೇರಳ ಚುನಾವಣೆಯ ಮತ್ತು ಪಂಚರಾಜ್ಯ ತೀರ್ಪಿನ ಒಂದು ಗೊಂದಲದಲ್ಲಿ ಸದ್ಯಕ್ಕೆ ಸುಮ್ಮನೆ ಕೂತಿದ್ರು, ಅವರೆಲ್ಲರೂ ಕೂಡ ಈಗ ಮತ್ತೆ ದೆಹಲಿಗೆ ಹೊರಡುವಂಥ ಮತ್ತು ದೆಹಲಿ ಟೂರ್ ಮಾಡುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಬಟ್ಟೆ ಬರೆ ಸೂಟ್ ಕೇಸ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಲೆವೆಲಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ತಮ್ಮ ನಾಯಕರನ್ನು ಹಿಡಿದುಕೊಂಡು ಸಚಿವ ಸ್ಥಾನ ಗಿಟ್ಟಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಈಗ ಮತ್ತೆ ಇವತ್ತು ನಾಳೆಯಿಂದಲೇ ಮತ್ತೆ ಗರಿಗೆದರ್ತಾ ಇವೆ. ಹಾಗಾಗಿ ಸದ್ಯಕ್ಕೆ ಒಂದು ಸ್ಪಷ್ಟ ವಿಚಾರ ಏನು ಅಂತಂದರೆ, ಸಚಿವ ಸಂಪುಟ ವಿಸ್ತರಣೆ ಈ ಮೇ ತಿಂಗಳ ಅಂತ್ಯದ ಒಳಗೇನೆ ಆಗಿಬಿಡುತ್ತೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬರ್ತಾ ಇರತಕ್ಕಂಥದ್ದು. ಯಾರಿಗೆ ಅವಕಾಶ ಸಿಗುತ್ತೆ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಸಿಗುತ್ತಾ ಅಥವಾ ಯಾರಿಗೆ ಕೈ ಬಿಡಲಾಗುತ್ತೆ, ಎಲ್ಲ ಮಾಹಿತಿಗಳನ್ನು ನಾನು ಮುಂದಿನ ಮತ್ತೊಂದು ಎಪಿಸೋಡ್ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.